ಅತ್ಗೆ, ಏನು? ಅಜ್ಜಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಕೈ ಎತ್ತಿ ಹೊಡೆಯೋವರೆಗೂ ಬಂದಿದ್ದಾರೆ, ಇನ್ನೇನು ಮಾತಾಡ್ಬೇಕಂತೆ? ಚಂದ್ರಿಕಾ, ಏನು ಅಂತ ಹೇಳಿ. ಒಂದ್ಸಲ ಮುಖ ತಿರುಗಿಸಿ ನನ್ನ ಕಡೆ ನೋಡು. ನೋಡ್ದೆ, ಏನು? ಇವಾಗ ಯಾಕೆ ಅಳ್ತಿದ್ದೀರಾ? 3 ತಲೆಮಾರುಗಳಿಂದ ಈ ಕುಟುಂಬಕ್ಕೋಸ್ಕರ ಹತ್ತು ನನ್ನ ಕಣ್ಣೀರು ಯಾವತ್ತೋ ಬತ್ತೋಗಿದೆ. ಇವಾಗ ಯಾವುದೋ ಮೂಲೆಯಲ್ಲಿ ಉಳ್ಕೊಂಡಿರೋ ಸ್ವಲ್ಪ ಕಣ್ಣೀರು ನಿನ್ಗೋಸ್ಕರ ಬಂದಿರೋ ಹಾಗಿದೆ. ನಮಗೋಸ್ಕರ ನೀವೇನು ಅಳೋದು ಬೇಡ. ನಮ್ಮ ಕಷ್ಟ ಏನೋ ನಾವೇ ಅನುಭವಿಸ್ತೀವಿ. ಮನೆ ಮಗಳ ಕಣ್ಣೀರು ಮನೆಗೆ ಒಳ್ಳೇದಲ್ಲ ಕಣೆ. ನಾನು ಈ ಮನೆ ಮಗಳೇನೆ, ನೀನು ಈ ಮನೆ ಮಗಳೇ, ದಿವ್ಯಾನೂ ಈ ಮನೆ ಮಗಳೇನೆ. ಆದ್ರೆ ನೀನ್ ಯಾಕೆ ವಿರುದ್ಧವಾಗಿದೆಯೋ ನನ್ಗೆ ಅರ್ಥ ಆಗ್ತಿಲ್ಲ. ಅವತ್ತು ನಾವು ನಿನ್ ಮಗಳನ್ನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿಲ್ಲ ಅನ್ನೋ ಕೋಪ ಇನ್ನೂ ನಿಮ್ಮಲ್ಲಿದೆಯಾ? ಸ್ವಪ್ನನ ಈ ಮನೆ ಸೊಸೆಯಾಗಿ ಯಾಕೆ ಬೇಡ ಅನ್ನೋ ನಿಮ್ಗೆ ಕಾರಣ ಗೊತ್ತೇ ಇರುತ್ತೆ. ಶಾಪದಿಂದ ಅವಳು ಸಾಯಬಾರ್ದು ಅನ್ನೋ ಸ್ವಾರ್ಥದಿಂದ ಅವಳನ್ನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳಿಲ್ವೇ ಹೊರತು ಬೇರೆ ಉದ್ದೇಶ ನನ್ಗಿರ್ಲಿಲ್ಲ. ಆಗ ನಿಮ್ಗೆ ಶಾಪದ ಬಗ್ಗೆ ಗೊತ್ತಿಲ್ಲದೆ ಜಗಳ ಮಾಡಿದ್ರಿ, ಈಗ ಗೊತ್ತಿದ್ದು ಜಗಳ ಮಾಡ್ತಿದ್ದೀರಾ. ಜಗಳ ಮಾಡಿದ್ದು ನೀವಾ ನಾನಾ? ಕಾರಣ ಇಲ್ಲದೆ ನನಗೆ ಹೊಡೆದ್ರಿ, ಮಕ್ಕಳ ಮುಂದೆ ನನ್ಗೆ ಅವಮಾನ ಮಾಡಿದ್ರಿ. ನನಗೆ ಹೇಗಿರ್ಬೇಕು? ಇವಳನ್ನೇನಾದ್ರು ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀರಾ ಅಜ್ಜಿಯವರೇ? ಹೇಗ್ ಬೇಕೋ ಹಾಗೆ ಕೈ ಮಾಡೋದಿಕ್ಕೆ ನಮ್ಗೆ ತಲೆನೇ ತೆಗ್ದಾಗ ಆಯ್ತು. ಆದ್ರೂ ನಾವು ಬೇಕು ಅಂತ ನಿತ್ಯ ಹತ್ರ ಹೋಗಿದ್ವಾ? ಆ ಇಳೆಯ ರಾಜ ಬದುಕಿದಾನೆ ಅಂತ ಗೊತ್ತಾಗಿ ನೋಡೋದಕ್ ಹೋಗಿದ್ವಿ. ಅದು ತಪ್ಪಾ? ಅದಕ್ಕೆ ನಮ್ಮನ್ನ ಕಳ್ಳರನ್ನಾಗಿ ಮಾಡ್ಬಿಡ್ತ್ಯಾ? ತಪ್ಪು ಮಾಡ್ಬಿಟ್ಟೆ. ನಾನ್ ನಿನ್ಗೆ ಕೈ ಮುಗಿದು ಕ್ಷಮಿಸು ಅಂತ ಕೇಳ್ಕೊತೀನಿ. ಬೇಕು ಅಂದ್ರೆ ನಿನ್ ಕಾಲ್ ಹಿಡ್ಕೋತೀನಿ. ಅಜ್ಜಿ, ಏನ್ ಮಾತಜ್ಜಿ ಅದು? ಅದೆಲ್ಲ ಏನ್ ಬೇಡ. ನೀವು ಈ ಮನೆ ಮಕ್ಕಳು, ಈ ಮನೆ ಮರ್ಯಾದೆ ಗೌರವನ ಕಾಪಾಡಬೇಕು. ಹಾಗೇನೆ ಈ ಮನೆಗಿರೋ ಶಾಪದ ಬಗ್ಗೆ ಯಾರಿಗೂ ಹೇಳ್ಬಾರ್ದು. ಏನ್ ಕೇಶವ ನೀನು ಹೇಳ್ತಿರೋದು? ಹೌದು ಸರ್, ಆ ರಾಮಕೃಷ್ಣ ಅವರು ಚಂದ್ರಿಕಾ ಅವರು ಶಾಪದ ಬಗ್ಗೆ ಎಲ್ಲಿ ಚಾಣಕ್ಯ ಸರ್ಗೆ ಹೇಳ್ಬಿಡ್ತಾರೋ ಅಂತ ಅಜ್ಜಿ ಅಷ್ಟೊಂದು ಮೆಟ್ಲಾತ್ಕೊಂಡೋಗಿ ಅವ್ರ ಹತ್ರ ಮಾತಾಡಿದ್ರು. ಯಾವಾಗ್ಲೂ ದೇವರು ಕೈ ಮುಗಿಯೋ ಅವ್ರ ಕೈಗಳು ಮೊದಲನೇ ಸರಿ ದೆವ್ವದಂತ ಅವರು ಕೈ ಮುಗಿದ್ವು. ಅವ್ರ ಕಾಲು ಹಿಡಿಯೋದು ಕೂಡ ಅವ್ರು ಸಿದ್ಧರಾಗಿದ್ರು. ನನ್ನ ಕಣ್ಣಲ್ಲಿ ನೋಡೋದಕ್ಕಾಗ್ಲಿಲ್ಲ ಸರ್. ಈ ಕುಟುಂಬಕ್ಕೋಸ್ಕರ ಅಜ್ಜಿ ಎಷ್ಟೊಂದು ತ್ಯಾಗ ಮಾಡಿದ್ದಾರೆ ಅಂತ ಅಪ್ಪ ಹೇಳ್ತಾ ಇದ್ರು. ಇವತ್ತು ನಾನು ಕಣ್ಣಾರೆ ನೋಡಿದೆ. ಅಷ್ಟು ದೊಡ್ಡವರು ಅವ್ರ ವಯಸ್ಸನ್ನ, ಅವ್ರ ಅನುಭವನ ಪಕ್ಕಕ್ಕಿಟ್ಟು ಅವ್ರ ಮುಂದೆ ತಲೆ ಬಗ್ಸಿದ್ರು. ಅವರಿಗೆ ಸ್ವಲ್ಪನಾದ್ರೂ ಮಾನವೀಯತೆ ಇದ್ರೆ ತಕ್ಷಣನೇ ಅವ್ರ ಕಾಲ್ ತೊಳೆದು ಆ ನೀರ್ನ ತಲೆ ಮೇಲೆ ಹಾಕೊಂಡು ಕ್ಷಮಿಸಿ ಅಂತ ಕೇಳ್ಕೋತಾ ಇದ್ರು. ನಾನ್ ಚಾಡಿ ಹೇಳ್ತೀನಿ ಅಂತ ಅನ್ಕೋಬೇಡಿ, ಅವ್ರಷ್ಟೆಲ್ಲ ಮಾಡಿದ್ರು ಅವ್ರಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಅನ್ನೋದಿಲ್ಲ. ಹೇಳಲ್ಲ ಅಂತ ಮಾತು ಕೊಟ್ಟು ಅಜ್ಜಿ ಅವ್ರನ್ನ ಹೊರಗಡೆ ಕಳ್ಸಿದ್ರು. ಅಂತವ್ರನ್ನ ಈ ಮನೇಲಿ ಇಟ್ಕೋಬೇಕಾ ಅಭಿ ಸರ್? ನಿಮಗ್ ನನ್ ಮೇಲೆ ಕೋಪ ಬಂದ್ರು ಸರಿ, ಅವ್ರು ಇಲ್ಲಿರೋದು ತುಂಬಾನೇ ಅಪಾಯ ಸರ್. ಮಾತ್ ಮೇಲೆ ನಿಲ್ಲೋ ಅಂತವ್ರಲ್ಲ ಅವರು. ಕೂಡ್ಲೆ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿ. ಆ ಕೆಲಸ ಮಾಡಬೇಕು ಅಂದ್ರೆ ಅಜ್ಜಿ ಯಾವತ್ತೋ ಮಾಡ್ತಿದ್ರಲ್ವಾ ಕೇಶವ? ಅವ್ರನ್ನ ಹೊರಗಡೆ ಹಾಕದೆ ಯಾಕೆ ಬೇಡ್ಕೊಂಡ್ರು? ಯಾಕೆ ಅವ್ರ ಮುಂದೆ ತಲೆ ಬಗ್ಸಿದ್ರು? ಅಜ್ಜಿ ಹೇಳಿದ್ರು ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಇದೇ ಮನೇಲಿರ್ಬೇಕು ಅಂತ ಅಪ್ಪ ಅಮ್ಮ ಕೇಳ್ಕೊಂಡಿದ್ರಂತೆ. ಅವ್ರ ಮಾತನ್ನ ನಾನು ಮಾತ್ರ ಹೇಗೆ ತೆಗೆದಾಕಕ್ಕಾಗತ್ತೆ? ಆದ್ರೆ ಅವ್ರು ಸುಮ್ನೆ ಇರಲ್ಲ ಸರ್, ನಿಜ ಹೇಳ್ಬಿಡ್ತಾರೆ. ಅಲ್ಲಿವರೆಗೂ ನಾವು ಸುಮ್ಮನೆ ಇರಬಾರ್ದು. ತಕ್ಷಣ ದಿವ್ಯನ್ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬೇಕು. ನಮ್ಗದು ಮುಖ್ಯ. ಅಮ್ಮ ಅವರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಚಾಣಕ್ಯ ಸರ್ ಸತ್ರು ಬರಲ್ಲ ಅಂತ ಇದ್ದಾರೆ. ನಿಜ ಹೇಳೋವರೆಗೂ ಅವ್ರು ಬರಲ್ಲ ಸರ್. ನನ್ನ ಹತ್ರ ಕೂಡ ದಿವ್ಯಾ ಕೇಳಿದ್ಲು ಕೇಶವ. ಚುಚ್ಚಿ ಚುಚ್ಚಿ ಕೇಳಿದ್ಲು. ನನಗೆ ಹೇಳೋದಕ್ಕಾಗ್ಲಿಲ್ಲ. ಎಷ್ಟು ದಿನ ಬಚ್ಚಿಟ್ಕೋತೀಯ ಅಂತ ಬೆದರಿಸಿದ್ಲು. ಯಾವತ್ತಾದ್ರೂ ಗೊತ್ತಾಗ್ಲೇಬೇಕಲ್ವಾ ಅಂತ ಕನ್ವಿನ್ಸ್ ಮಾಡೋದಕ್ಕೆ ನೋಡಿದ್ಲು. ನನ್ಗೇನ್ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ ಕೇಶವ.
ಒಂದೊಂದು ಸಾರಿ ಸತ್ ಹೋಗ್ಬೇಕು ಅನ್ಸುತ್ತೆ. ಅಭಿ ಸರ್, ಮತ್ತೇನ್ ಮಾಡು ಅಂತೀಯ? ಅಮ್ಮ ಕೂಡ ಇದೇ ಕಷ್ಟಗಳನ್ನ ಅನುಭವಿಸಿದ್ರು, ಈಗ ದಿವ್ಯಾ ಕೂಡ. ಇದಕ್ಕೆ ಅಂತ್ಯ ಅನ್ನೋದೇ ಇಲ್ವಾ? ಈ ಕುಟುಂಬಕ್ಕೆ ಸಂತೋಷನೇ ಇಲ್ವಾ? ಯಾವುದೋ ತಲೆಮಾರಲ್ಲಿ ಮಾಡಿರೋ ಒಂದು ತಪ್ಪು ತಲೆಮಾರುಗಳಿಂದ ನೋವು ಕೊಡ್ತಾನೆ ಬರ್ತಿದೆ. ನಮ್ಮ ಮೇಲೆ ಆ ದೇವರಿಗೆ ದಯನೇ ಇಲ್ವಾ ಕೇಶವ? ಯಾವ ತಪ್ಪು ಮಾಡಿದಿರೋ ನಮಗೆ ಯಾಕೆ ನೋವು ಕೊಡಬೇಕು? ಈ ಪ್ರಶ್ನೆನ ಎಷ್ಟೋ ಸರಿ ಅಜ್ಜಿಯವ್ರು ಕೇಳ್ಕೊಂಡಿದ್ದಾರೆ ಅಂತ ಅಪ್ಪ ಹೇಳ್ತಾ ಇದ್ರು. ಮೊದಲೇ ಅಜ್ಜಿಯವ್ರ ಆರೋಗ್ಯ ಸರಿ ಇಲ್ಲ. ಇವತ್ತು ಅವ್ರು ಮಾಡಿರೋಂಥ ಕೆಲಸಕ್ಕೆ ಅವ್ರ ಆರೋಗ್ಯ ಇನ್ನೂ ಕುಗ್ಗೋಗಿರುತ್ತೆ. ನೀವೇ ಅವ್ರಿಗೆ ಧೈರ್ಯ ಹೇಳಬೇಕು ಸರ್. ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಈ ಮನೆ ಆಧಾರ ಸ್ತಂಭನ ಕಾಪಾಡ್ಕೊಳ್ಳಿ ಸರ್.